ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಗದಗ ಬಿಟಗೇರಿ ರೋಟರಿ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ. ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು, ಜಗದ್ಗುರು ಫಕೀರ ಸಿದ್ದರಾಮ ಶ್ರೀಗಳು. ಸಕಲ ಜೀವಾತ್ಮಕ್ಕೂ ಲೇಸನ್ನೇ ಬಯಸಬೇಕೆನ್ನುವ ಶರಣರ ವಾಣಿಯನ್ನ ಪಾಲಿಸುತ್ತಾ ಬಂದಿರುವ ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ನ ಹಿರಿದಾದ ಉದ್ದೇಶವನ್ನು ಸಾಕಾರಗೊಳಿಸಲು ಕ್ಲಬ್ ಪದಾಧಿಕಾರಿಗಳು ಸಮಾಜಮುಖಿಯಾಗಿ ಕಾರ್ಯ ಮಾಡಬೇಕೆಂದು ಶಿರಹಟ್ಟಿಯ ಜಗದ್ಗುರು ಫಕೀರೇಶ್ವರ ಭಾವೈಕ್ಯತಾ ಪೀಠ ಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹೇಳಿದರು. ಅವರು ಶನಿವಾರ ಗದುಗಿನ ಉಷಾದೇವಿ ಕುಷ್ಟಗಿ ರೋಟರಿ ಕಮ್ಯುನಿಟಿ ಕೇರ್ ಸೆಂಟರ್ನಲ್ಲಿ ಜರುಗಿದ ರೋಟರಿ ಕ್ಲಬ್ ಗದಗ ಬಿಟಗೇರಿ ನೂತನ ಪದಾಧಿಕಾರಿಗಳ ಅಧಿಕಾರ ಪದಗ್ರಹಣ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಿಸ್ತು, ಸೇವೆ, ಸ್ನೇಹಕ್ಕೆ ರೋಟರಿ ಕ್ಲಬ್ ಹೆಸರಾಗಿದೆ ಎಂದ ಸ್ವಾಮೀಜಿ, ಮಾನವ ಜನ್ಮ ದೊಡ್ಡದು, ಸೇವೆ ಪರೋಪಕಾರದ ಮೂಲಕ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದರು. ಸ್ಥಾನಮಾನಕ್ಕಾಗಿ ಕುರ್ಚಿ ಬಿಟ್ಟುಕೊಡದವರನ್ನ ನಾವು ಕಾಣುತ್ತೇವೆ, ಆದರೆ ರೋಟರಿಯಲ್ಲಿ ಹಾಗಿಲ್ಲ. ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಹಿಂದಿನ ಅಧ್ಯಕ್ಷರು ಆತ್ಮಸಂತೋಷದಿಂದ ಹೊಸ ಅಧ್ಯಕ್ಷರಿಗೆ ಕುರ್ಚಿ ಬಿಟ್ಟು ಖುಷಿ ಪಡುವುದು ಸ್ವಾಗತಾರ್ಹ ಎಂದರು. ಹೊಸ ತಂಡದಿಂದ ಹೊಸ ಕಾರ್ಯಗಳು ಸಮಾಜಮುಖಿಯಾಗಿ ನಡೆಯಲಿ ಎಂದರು. ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿ ಮಾತನಾಡಿದ ಮುಖ್ಯ ಅತಿಥಿ ಪಿಡಿಜಿ ಆನಂದ್ ಕುಲಕರ್ಣಿ, ಜಗತ್ತಿನಲ್ಲಿ ಮಹಾಮಾರಿ ಪೋಲಿಯೋ ಜಗತ್ತಿನಾದ್ಯಂತ ಹಬ್ಬುತ್ತಿದ್ದಂತೆಯೇ ರೋಟರಿ ಕ್ಲಬ್ ಪೋಲಿಯೋ ಮುಕ್ತ ವಿಶ್ವವನ್ನಾಗಿಸಲು ಸಮರೋಪಾದಿಯಲ್ಲಿ ಕಾರ್ಯ ಮಾಡಿದ ಹೆಗ್ಗಳಿಕೆ ರೋಟರಿಗೆ ಇದೆ. ಇಂದಿಗೂ ಪೋಲಿಯೋ ಹನಿ ಹಾಕುವ ಮೂಲಕ ಆ ಕಾರ್ಯವನ್ನು ಮುಂದುವರೆಸಿದೆ ಎಂದರು. ನೇತೃತ್ವ, ಕರ್ತೃತ್ವ, ಧಾತೃತ್ವ ತ್ರಿಕರಣಪೂರ್ವಕವಾಗಿ ರೊಟೇರಿಯನ್ಗಳು ಕಾರ್ಯ ಮಾಡಬೇಕು. ಇದಕ್ಕೆ ಮಿತ್ರತ್ವವನ್ನು ಸೇರಿಸಬಹುದು. ಈ ಸ್ನೇಹ ಸಂಬಂಧವನ್ನು ಗಟ್ಟಿಗೊಳಿಸುವುದು ಸಾಮಾಜಿಕ ಕಾರ್ಯಕ್ಕೆ, ಮಾನವೀಯ ಕಾರ್ಯಕ್ಕೆ ಮಿಡಿಯುವುದು ಎಂದರು. ಗದಗ ಬಿಟಗೇರಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಆರ್.ಬಿ. ಉಪ್ಪಿನ್, ಕಾರ್ಯದರ್ಶಿಯಾಗಿ ಸಂತೋಷ್ ಅಕ್ಕಿ, ಖಜಾಂಚಿಯಾಗಿ ಶ್ರೀಧರ್ ಸುಲ್ತಾನ್ಪುರ್ ಹಾಗೂ ಇತರ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು. ನೂತನ ಅಧ್ಯಕ್ಷ ಡಾಕ್ಟರ್ ಆರ್.ಬಿ. ಉಪ್ಪಿನ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ಸಂಪೂರ್ಣ ಸಾಕ್ಷರತಾ ಆಂದೋಲನ, ಸರ್ಕಾರಿ ಶಾಲೆಗಳ ದತ್ತು ಕಾರ್ಯಕ್ರಮ, ರಕ್ತದಾನ ಶಿಬಿರ, ಮಹಿಳಾ ಸಬಲೀಕರಣ, ಉದ್ಯೋಗ ಮೇಳದಂತಹ ಸಾಮಾಜಿಕ ಕಾರ್ಯ ಕೈಗೊಳ್ಳುವುದಾಗಿ ಹೇಳಿದರು. ಆತಿಥ್ಯ ವಹಿಸಿದ್ದ ಶ್ರೀಮತಿ ಸಾವಿತ್ರಿ ಭರ್ಮಪ್ಪ ಉಪ್ಪಿನ್, ದ್ರಾಕ್ಷಾಣಿ ಬಸನಗೌಡ ಪಾಟೀಲ್ ದಂಪತಿಗಳನ್ನ ಪೂಜ್ಯ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ಕ್ಲಬ್ನಿಂದ ಅಂಧ ವಿದ್ಯಾರ್ಥಿ ಅಕ್ಷತಾ ಸಂಗಟಿಯವರಿಗೆ ಸ್ಮಾರ್ಟ್ ವಿಷನ್ ಗ್ಲಾಸ್ ಅನ್ನು ನೀಡಲಾಯಿತು. ವೇದಿಕೆಯ ಮೇಲೆ ಕ್ಲಬ್ನ ಅಸಿಸ್ಟೆಂಟ್ ಗವರ್ನರ್ ಶಿವಾಚಾರ್ಯ ಹೊಸಳ್ಳಿಮಠ್, ಹಿರಾಲಾಲ್ ಮೇರ್ವಾಡೆ ಉಪಸ್ಥಿತರಿದ್ದರು. ಶ್ರೀನಿಧಿ ಉಗುಲಾಟದ್ ಪ್ರಾರ್ಥಿಸಿದರು. ಡಾಕ್ಟರ್ ಉಮೇಶ್ ಪುರದ್, ಡಾಕ್ಟರ್ ರಾಜಶೇಖರ್ ಬಳ್ಳಾರಿ, ಡಾಕ್ಟರ್ ಕಮಲಾಕ್ಷಿ ಅಂಗಡಿ, ಮಹೇಶ್ ಬಾತಾಕಾನಿ, ಸುರೇಶ್ ಕುಂಬಾರ್ ಪರಿಚಯಿಸಿದರು. ಚಂದ್ರಮೌಳಿ ಜಾಲಿ ಸ್ವಾಗತಿಸಿದರು. ವೀಣಾ ತಿರ್ಲಾಪುರ್ ವರದಿ ವಾಚಿಸಿದರು. ಬಾಲಕೃಷ್ಣ ಕಾಮತ್ ನಿರೂಪಿಸಿದರು. ಕಾರ್ಯದರ್ಶಿ ಸಂತೋಷ್ ಅಕ್ಕಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿಬಿ ಪಾಟೀಲ್, ಡಾಕ್ಟರ್ ಶೇಖರ್ ಸಜ್ಜನರ್, ಶ್ರೀಧರ್ ಧರ್ಮಾಯತ್, ಮಹೇಶ್ ಹಿಂಡಿ, ಕೊಟ್ರೆ ಶಿರೇಗೌಡರ್, ಚನ್ನವೀರ ಹುಣಸಿಕಟಿ, ಶರಣಬಸಪ್ಪ ಗುಡಿಮನಿ, ಕೆಎಚ್ ಬೇಲೂರ್, ಡಾಕ್ಟರ್ ವಿಸಿ ಕಲ್ಮಠ್, ಅರವಿಂದ್ ಸಿಂಗ್ ಬ್ಯಾಳಿ, ಎನ್ಕೆ ಹಂಜಗಿ, ಅಶೋಕ್ ಅಕ್ಕಿ, ರಮೇಶ್ ಇಟಗಿ, ಎಚ್ಎಸ್ ಪಾಟೀಲ್, ಅಕ್ಷಯ್ ಶೆಟ್ಟಿ, ಡಾಕ್ಟರ್ ಪಿಎಸ್ ಉಗುಲಾಟದ್, ವಿಎಸ್ ಎಳಮಲಿ, ನರೇಶ್ ಜೈನ್, ಕೆಎನ್ ರೇವಣ್ಕರ್, ಡಾಕ್ಟರ್ ಆರ್ಕೆ ಗಚ್ಚಿನಮಠ್, ಸಾಗರಿಕಾ ಅಕ್ಕಿ, ರಾಜೇಶ್ವರಿ ಉಪ್ಪಿನ್ ಮತ್ತು ಇನ್ನರ್ವಿಲ್ ಕ್ಲಬ್ ಗದಗ ಬಿಟಗೇರಿ, ಇನ್ನರ್ವಿಲ್ ಮಿಡ್ಟೌನ್ನ ಪದಾಧಿಕಾರಿಗಳು, ರೋಟ್ರಾಕ್ಟ್ ಕ್ಲಬ್ನ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಪ್ರಾರಂಭದಿಂದ ಅಂತ್ಯದವರೆಗೆ ಶಾಂತ ರೀತಿಯಿಂದ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ. ಆನಂದ್ ಕುಲಕರ್ಣಿಯವರು ಬಹಳ ಚಿಂತನಪರವಾದಂತಹ ಮಾತುಗಳನ್ನು ಸಂಕ್ಷೇಪದಲ್ಲಿ ಆಡಿದರು. ಅವರು ಬಹಳಷ್ಟು ತಮ್ಮ ಜೀವಿತ ಕಾಲಾವಧಿಯಲ್ಲಿ ಅವರ ಇಷ್ಟು ದಿನದ ಬದುಕಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ರೋಟರಿ ಸಂಸ್ಥೆಯ ಮುಖ್ಯ ಉದ್ದೇಶ, ಇಫ್ ಯು ಸರ್ವ್ ದಿ ಮ್ಯಾನ್, ಗಾಡ್ ವಿಲ್ ಸರ್ವ್ ಯು. ಇಫ್ ಯು ಸರ್ವ್ ದಿ ಮ್ಯಾನ್, ಗಾಡ್ ವಿಲ್ ಸರ್ವ್ ಯು. ನೀನು ಕೇವಲ ಮನುಷ್ಯನಲ್ಲ, ಜೀವಿಗಳಿಗೆ ಸಹಾಯ ಮಾಡಿದರೆ ಆ ಭಗವಂತ ಬಂದ ನಿನಗೆ ಸಹಾಯ ಮಾಡ್ತಾನನ್ನುವಂಥ ವಿಚಾರವನ್ನು ಸಕಲ ಜೀವನಿಗೆ ಲೇಸನ್ನೇ ಬಯಸುವಂಥ ಶರಣರ ತತ್ವದಂತೆ ಸಂಸ್ಥೆ 100 ವರ್ಷಕ್ಕೂ ಹೆಚ್ಚಾಗಿ ತನ್ನ ಸೇವೆಯನ್ನು ಜಗತ್ತಿನ ತುಂಬ ಮಾಡ್ತಾ ಇದೆ. ಬಹಳ ಮಹತ್ವದ್ದು, ಶ್ರೇಷ್ಠವಾದಂಥ ಜನ್ಮ ಮಾನವ ಜನ್ಮ. ಹಿಂದೆ ಏನಿದ್ದೀವಿ ಗೊತ್ತಿಲ್ಲ, ಮುಂದೆ ಏನು ಆಗ್ತೀವಿ ಗೊತ್ತಿಲ್ಲ. ಹಿಂದೆ ಏನಿದ್ದೀವಿ ಗೊತ್ತಿಲ್ಲ,
ಮುಂದೆ ಏನಾಗ್ತೀವಿ ಗೊತ್ತಿಲ್ಲ. ಇಂದು ಮಾನವರಾಗಿ ಹುಟ್ಟಿರುವಂತಹ ಸಂದರ್ಭದಾಗ ಒಳ್ಳೆಯ ರೀತಿಯಲ್ಲಿ ಬದುಕದಿದ್ರೆ ಈ ಜನ್ಮನು ವ್ಯರ್ಥ ಆಗ್ತಿದೆ. ಹಾಗೆ ವ್ಯರ್ಥ ಆಗಬಾರದು ಅನ್ನುವಂಥ ಉದ್ದೇಶಕ್ಕೆ ಜ್ಞಾನಿಗಳು ಒಳ್ಳೆಯ ಕೆಲಸಗಳನ್ನ ತಾವು ಇರುವಾಗನೂ ಮಾಡ್ತಾರೆ, ತಮ್ಮ ನಂತರವೂ ಆ ಕೆಲಸಗಳು ನಡೀಬೇಕು ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥ ಪುಣ್ಯಾತ್ಮ ಚಿಕಾಗೋದಲ್ಲಿ ಹುಟ್ಟಿರುವಂಥ ಕಾರ್ಲ್ ಹಿನ್ಸ್ ಅವರು 3 ವರ್ಷಗಳಿಗೂ ಮಿಕ್ಕಿ ಈ ಸಂಸ್ಥೆ ನಾವು ಹೋದರೂ ಬದುಕಬೇಕು, ಬೆಳಗಬೇಕು, ಪರೋಪಕಾರದ ಕಾರ್ಯಗಳನ್ನು ನಡೀಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ಮಾಡಿದ್ದನ್ನ ಲಕ್ಷಾಂತರ ಜನ ನಡೆಸ್ತಾ ಇರೋದು ಪುಣ್ಯದ ಫಲ. ಅದಕ್ಕೆ 2 ಸೃಷ್ಟಿಗಳಿದಾವೆ. ಒಂದು ದೇವ ಸೃಷ್ಟಿ ಇದೆ, ಒಂದು ಮಾನವ ಸೃಷ್ಟಿ ಇದೆ. ಒಂದು ದೇವ ಸೃಷ್ಟಿ ಇದೆ, ಒಂದು ಮಾನವ ಸೃಷ್ಟಿ ಇದೆ. ದೇವರು ಜಗತ್ತಿನಲ್ಲಿ ಬಹಳಷ್ಟು ಸೃಷ್ಟಿ ಮಾಡಿದ, ಬಹಳ ಸೃಷ್ಟಿ ಮಾಡಿದ, ಲೆಕ್ಕ ಮಾಡಕ್ಕಾಗುದಿಲ್ಲ ಅಷ್ಟು ಸೃಷ್ಟಿ ಮಾಡ್ಯಾನ. ಮಾನವರನ್ನು ಸೃಷ್ಟಿ ಮಾಡಿದ, ಅನೇಕ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ಮಾನವರು ಬದುಕಲಿಕ್ಕೆ ತಿನ್ನಲಿಕ್ಕೆ ನಾನಾ ನಮೂನಿ ಧಾನ್ಯಗಳನ್ನು ಸೃಷ್ಟಿ ಮಾಡಿದ, ನಾನಾ ನಮೂನಿ ಆಹಾರಗಳನ್ನು ಸೃಷ್ಟಿ ಮಾಡಿದ, ನಾನಾ ನಮೂನಿ ವಸ್ತುಗಳನ್ನು ಸೃಷ್ಟಿ ಮಾಡಿದ. ಲೆಕ್ಕ ಇಲ್ಲದಷ್ಟು ಸೃಷ್ಟಿಯ ಕಾರ್ಯವನ್ನು ದೇವರು ಮಾಡಿದ. ವಿಜ್ಞಾನಿಯ ಸೃಷ್ಟಿ ಬೇರೆ, ಮಾನವನ ಸೃಷ್ಟಿ ಬೇರೆ, ದೇವರ ಸೃಷ್ಟಿ ಬೇರೆ. ದೇವರು ಸೃಷ್ಟಿ ಮಾಡಿದಂಥ ಒಂದು ಜೋಳದ ಕಾಳಿದೆ, ಜೋಳದ ಕಾಳಿನಿಂದ ಜೋಳ ಹುಟ್ಟುತ್ತದೆ, ಗೋಧಿಯ ಕಾಳಿನಿಂದ ಗೋಧಿ ಹುಟ್ಟುತ್ತದೆ, ಭತ್ತದಿಂದ ಅಕ್ಕಿ ಹುಟ್ಟುತ್ತದೆ, ಅನೇಕ ಧಾನ್ಯಗಳು, ಅನೇಕ ಆಹಾರಗಳು. ಮನುಷ್ಯರಿಂದ ಮನುಷ್ಯ ಹುಟ್ಟುತ್ತಾನೆ, ಆನೆಯಿಂದ ಆನೆ ಹುಟ್ಟುತ್ತದೆ, ಪ್ರಾಣಿಗಳಿಂದ ಪ್ರಾಣಿಗಳು ಹುಟ್ಟುತ್ತವೆ. ದೇವರು ಸೃಷ್ಟಿ ಮಾಡಿರುವಂತಹ ವಸ್ತುಗಳಿಂದ, ಜೀವರಾಶಿಗಳಿಂದ ಜೀವರಾಶಿ ಹುಟ್ಟುತ್ತದೆ. ವಿಜ್ಞಾನ ಸೃಷ್ಟಿ ಮಾಡ್ಯಾನ, ಕಾರ್ ಸೃಷ್ಟಿ ಮಾಡ್ಯಾನ, ವಿಮಾನ ಸೃಷ್ಟಿ ಮಾಡ್ಯಾನ, ಮೈಕ್ ಸೃಷ್ಟಿ ಮಾಡ್ಯಾನ, ಫ್ಯಾನ್ ಸೃಷ್ಟಿ ಮಾಡ್ಯಾನ. ಜೋಳದಿಂದ ದೇವರು ಜೋಳ ಹುಟ್ಟುವಂಗ ಮಾಡ್ಯಾನ, ಗೋಧಿಯಿಂದ ಗೋಧಿ ಹುಟ್ಟುವಂಗ ಮಾಡ್ಯಾನ. ವಿಜ್ಞಾನಿ ಕಾರಿನಿಂದ ಕಾರ್ ಹುಟ್ಟುವಂಗ ಏನ ಮಾಡ್ಯಾನ, ವಿಮಾನದಿಂದ ವಿಮಾನ ಹುಟ್ಟುವಂಗ ಮಾಡ್ಯಾನ. ಸಾಧ್ಯ ಇದೆ. ವಿಮಾನಕ್ಕೆ ಮದುವೆ ಮಾಡ್ರಿ, ವಿಮಾನ ಹುಟ್ಟುತ್ತೆ ನೋಡ್ರಿ. ಕಾರಿ ಮದುವೆ ಮಾಡ್ರಿ, ಕಾರ್ ಹುಟ್ಟುತ್ತೆ ನೋಡ್ರಿ. ಜಗತ್ತ ಹುಟ್ಟಿದ್ರೆ ಯಾರು ಕಾರ್ ಕಂಪನಿಯನ್ನು ಮಾಡ್ತಿದ್ದಾರೆ. ಮನುಷ್ಯನಿಂದ ಮನುಷ್ಯ ಹುಟ್ಟುವಂತಹ ರೀತಿಯಲ್ಲಿ, ಆನೆಯಿಂದ ಆನೆ ಹುಟ್ಟುವಂತಹ ರೀತಿಯಲ್ಲಿ, ಆಕಳಿಂದ ಆಕಳು ಹುಟ್ಟುವಂತಹ ರೀತಿಯಲ್ಲಿ, ಕಾರಿನಿಂದ ಕಾರು ಹುಟ್ಟುವುದಿಲ್ಲ, ಟಿವಿಯಿಂದ ಟಿವಿ ಹುಟ್ಟುವುದಿಲ್ಲ, ವಿಮಾನದಿಂದ ವಿಮಾನ ಹುಟ್ಟುವುದಿಲ್ಲ. ಅದಕ್ಕೆ ಮಾನವನ ಸೃಷ್ಟಿನ ಬೇರೆ, ದೇವರ ಸೃಷ್ಟಿನ ಬೇರೆ. ಅಂತ ಆಧ್ಯಾತ್ಮ ಆಶೀರ್ವಾದ ಇರಬೇಕನ್ನುವಂತಹ ದೃಷ್ಟಿಯಿಂದ ಇವತ್ತು ರೋಟರಿಯ ಅಧ್ಯಕ್ಷ ಆಗಿರುವಂತಹ ಉಪ್ಪಿನ ರೇವಣಪ್ಪ, ನಮ್ಮ ಮನೆಯ ಗುರುಗಳಾಗಿರುವಂಥ ಶಿರಟ್ಟಿ ಜಗದ್ಗುರುವರ ಆಶೀರ್ವಾದ ಆಗಬೇಕನ್ನುವಂತಹ ದೃಷ್ಟಿಯಿಂದ ನಮ್ಮ ಸನ್ನಿಧಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರ ತಂದೆ ಬಹಳ ಒಳ್ಳೆಯವರು, ಭರಮಪ್ಪ. ಅವರ ಹೆಸರು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ತಾಯಿ ಜಗತ್ತಲ್ಲಿ ಬಹಳ ಚೆನ್ನಾಗಿ. ಮೊಹಮ್ಮದ್ ಪೈಗಂಬರಿಗೆ ಒಂದ್ಸಲ ಕೆಲವು ಹುಡುಗರು ಹೋಗಿ ಕೇಳ್ತಾರೆ, ಕೆಲವು ಹುಡುಗರು ಹೋಗಿ ಸ್ವರ್ಗ ಎಲ್ಲಿ ಐತಿ ಅಂತ ಕೇಳ್ತಾರ. ಸ್ವರ್ಗ ಎಲ್ಲಿ ಐತಿ ಅಂತ ಕೇಳಿದಾಗ ಪೈಗಂಬರ್ ಉತ್ತರ ಹೇಳ್ತಾರ, ಸ್ವರ್ಗ ऊपर भी नहीं, नीचे भी नहीं, आगे भी नहीं, पीछे भी नहीं, माँ की पाँव की नीचे है ಅಂತ ಹೇಳ್ತಾರೆ. ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರ. ಹಾಗೆ ನಮ್ಮ ರೇವಣಪ್ಪ ತಾಯಿ ತಂದೆಗಳ ಮೇಲೆ ಭಕ್ತಿಯನ್ನು ಇರಿಸಿಕೊಂಡವ, ಗುರುಗಳ ಮೇಲೆ ಭಕ್ತಿ ಇರಿಸಿಕೊಂಡವ. ನನಗೆ ಸಲ್ಲುವಂತ ಗೌರವ ನಮ್ಮ ತಾಯಿ ತಂದೆಗಳು ಏನು ಜನ್ಮ ಕೊಟ್ಟಾರ ಅವರಿಗೆ ಆಶೀರ್ವಾದ ಆಗಿರುವಂತ ದೃಷ್ಟಿಯಿಂದ ತಾನು ಶಾಲೆ ಹಾಕೊಳ್ಳಾರ್ದ, ತಾನು ಹಣ್ಣಿನ ಬುಟ್ಟಿ ತೊಗೊಳ್ಳಾರ್ದ, ತಾಯಿ ತಂದೆಗಳಿಗೆ ಆದರೆ ನನಗೆ ಆಗಂತೆ ಅನ್ನುವಂತ ಭಾವನೆಯಿಂದ ರೇವಣಪ್ಪ ಆ ಕಾರ್ಯವನ್ನ ಸನ್ಮಾನ ತಾಯಿ ತಂದೆಗಳಿಗೆ ಮಾಡಿಸಿದ. ಇದು ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಪ್ರಸಂಗ.
ಒಳ್ಳೆಯ ಪ್ರೀತಿ ಅಂತ ಒಂದು ಉಪ್ಪಿನ ರೇವಣಪ್ಪನ ಈ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡಿರಿ. ನಾನು ಮುಂದಿನ ವರ್ಷ ಜುಲೈವರೆಗೆ ಅವರ ಅಧಿಕಾರ ಬೇಕಂದ್ರೂ ಅವ್ರಿಗೆ ಉಳಿಯುವುದಿಲ್ಲ. ಅಧಿಕಾರ ಅದು ತನಗೆ ತಾನ ಹೋಗ್ತಾ ಇದೆ. ಕೆಲವರಿಗೆ ಅಧಿಕಾರದ ಕುರ್ಚಿ ಸಿಕ್ತು ಅಂದ್ರೆ ಕುರ್ಚಿ ಅವ್ರು ಸತ್ರು ಬಿಡಂಗಿಲ್ರಿ, ಆ ಕುರ್ಚಿ ಗಟ್ಟಿಯಾಗಿ ಹಿಡ್ಕೊಂಡ್ಕೊಳ್ತಾರ. ರೋಟರಿ ಸಂಸ್ಥೆಯ ಅಧಿಕಾರ ಹೆಂಗೈತೆ ವ್ಯವಸ್ಥೆ ಐತಂದ್ರೆ ಜುಲೈ ಮೊದಲನೇ ವಾರದಾಗ ಅದು ತನಗೆ ತಾನ ಮತ್ತೊಬ್ಬರಿಗೆ ಹಸ್ತಾಂತರ ಆಗ್ತಾ ಇದೆ. ಆ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡಿದಿರಿ. ಆನಂದ್ ಕುಲಕರ್ಣಿಯವರು ಬಹಳ ಚೆನ್ನಾಗಿ ಮಾತನಾಡಿದರು. ಎಲ್ಲರಿಗೂ ಆನಂದ ಆಗುವಂಥ ರೀತಿಯಲ್ಲಿ ತಮ್ಮ ಮಾತುಗಳನ್ನು ಆಡಿದರು. ಎಲ್ಲ ಕಾರ್ಯಕ್ರಮಗಳನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಉತ್ತಮ ರೀತಿಯಲ್ಲಿ ಮಾಡಿದರು. ನಮ್ಮ ಡಾಕ್ಟರ್ ಮುರದ್ ಅವರು, ಡಾಕ್ಟರ್ ಸಜ್ಜನ್ ಅವರು, ಗುಜರಾತದ ಕಚ್ಚಿಂದ ಒಬ್ಬರು ಬಂದಾರ, ಡಾಕ್ಟರ್ ಉಷಾಕ ಅವರು ಪದಾರ್ಥ ಗೊತ್ತಿಲ್ಲ. ಉಷಾಕರು ಉಷಾಕ ಹಿರೇಮಠ ಅಂತ ಹೇಳಿ ಅವ್ರ ಯಜಮಾನರು ಅವರು ಕೂಡ ಬಂದಾರ, ಗುಜರಾತ್ನಿಂದ ಬಂದಾರ. ಬಂದ ಕೂಡಲೇ ನಮಗೆ ಭೇಟಿಯಾಗಿ ನಮಸ್ಕಾರ ಮಾಡಿದರು. ಹೀಗೆ ಅನೇಕರು ಅನೇಕ ಭಾಗದಿಂದ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರಿ. ನಿಮಗೆಲ್ಲರಿಗೂ ಜಗದ್ಗುರು ಫಕೀರೇಶನ ಆಶೀರ್ವಾದ ನಿರಂತರವಾಗಿರಲಿ. ಸಂಸ್ಥೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೀಲಿ. ಐ ಕ್ಯಾಂಪ್ ಮಾಡೋದರ ಮುಖಾಂತರ, ರಕ್ತದಾನದ ಕ್ಯಾಂಪ್ ಮಾಡೋದರ ಮುಖಾಂತರ, ಆರೋಗ್ಯ ತಪಾಸಣೆ ಕ್ಯಾಂಪ್ ಮಾಡೋದರ ಮುಖಾಂತರ ಎಷ್ಟೋ ಜನರ ಹತ್ರ ಹಣ ಇರುವುದಿಲ್ಲ, ಆರೋಗ್ಯ ತೋರಿಸ್ಬೇಕಂದ್ರೆ ಹಣ ಇರೋದಿಲ್ಲ. ಉಚಿತವಾಗಿ ಮಾಡುವುದರಿಂದ ಅವರಿಗೆ ಕಷ್ಟ ಪರಿಹಾರ ಆಗ್ತಾ ಇದೆ. ನಿಮಗೆ ಪರೋಪಕಾರದ ಫಲ ಸಿಗ್ತಾ ಇದೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನತ್ವೇ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಿಪೀಡನ ಮಾಡುವಂಥ ಒಂದು ಶ್ಲೋಕದಂತೆ ಪರೋಪಕಾರ ಮಾಡುವುದು, ಪುಣ್ಯದ ಕಾರ್ಯವನ್ನು ಮಾಡುವುದು, ಪರಿಪೀಡನ ಮಾಡಬೇಡ, ಪಾಪದ ಕೆಲಸವನ್ನು ಮಾಡಬೇಡ ಅನ್ನುವಂಥ ರೀತಿಯಲ್ಲಿ ಪುಣ್ಯದ ಕಾರ್ಯವನ್ನು ಮಾಡುವಂಥ ಈ ಸಂಸ್ಥೆ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.